ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲ, ದೇಶದ ರಾಜಕೀಯದಲ್ಲಿ ಬಹಳ ಸದ್ದು ಮಾಡ್ತಾ ಇರೋದು, ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗಿರೋದೆ ಪೆನ್ ಡ್ರೈವ್ ವಿಚಾರ. ಹಾಸನ ಪೆನ್ ಡ್ರೈವ್ ಲೈಂಗಿಕ ದೌರ್ಜನ್ಯ ಪ್ರಕರಣ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ರೇವಣ್ಣ ಹಿಂಪಡೆದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ನಿನ್ನೆಯಷ್ಟೇ ಜನಪ್ರತಿನಿಧಿಗಳು ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯನ್ನ ನಿನ್ನೆ ಸಲ್ಲಿಸಿದ್ರು. ಇವತ್ತು ವಾಪಸ್ ಪಡೆದಿದ್ದಾರೆ. ಯಾಕಂದ್ರೆ 376 ಅತ್ಯಾಚಾರದ ಆರೋಪ ನಾವು ಸೇರಿಸಿಲ್ಲ ಅಂತ ಎಸ್ಐಟಿ ಖಚಿತಪಡಿಸಿದೆ. ಹಾಗಾಗಿ ವಾಪಸ್ ಪಡೆದಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂಪಡೆದಿದ್ದಾರೆ ರೇವಣ್ಣ ತಮ್ಮ ವಕೀಲರ ಮುಖೇನ. ಅವರು ಯಾಕೆ ಅರ್ಜಿಯನ್ನ ಸಲ್ಲಿಸಿದ್ರಪ್ಪ ಅಂತಂದ್ರೆ, ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಇಲ್ಲ, 376 ಜಾರಿ ಆದ್ರೆ ಅದು ನಾನ್ ಬೇಲೆಬಲ್ ಆಗುತ್ತೆ. ಸೊ ಈಗ ಅವ್ರ ಮೇಲೆ ಇದ್ದಿದ್ದು ಬೇಲೆಬಲ್. ಇನ್ ಕೇಸ್ ಏನಾದ್ರೂ ಎಸ್ಐಟಿ ಅಧಿಕಾರಿಗಳು ಹೇಳ್ದಂಗೆ ನಾನ್ ಬೇಲೆಬಲ್ ಆಗ್ಬಿಟ್ರೆ, ಬೇಲೆ ಸಿಗದೆ ಹೋದ್ರೆ ವಾಟ್ ನೆಕ್ಸ್ಟ್ ಅಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಿದ್ರು. ಆದ್ರೆ ಇವತ್ತು ಎಸ್ಐಟಿ ಮೂಲಗಳು ಹೇಳಿದ್ದು ನಾವ್ ಯಾವುದೇ ಅತ್ಯಾಚಾರ ಪ್ರಕರಣವನ್ನ ಅವ್ರ ಮೇಲೆ ಹಾಕಿಲ್ಲ. ಸೊ ಈಗೇನಾಯ್ತು, ರೇವಣ್ಣ ಅವ್ರಿಗೆ ನಾನ್ ಬೇಲೆಬಲ್ ಅಲ್ಲ ಅಂದ್ರೆ ಬೇಲ್ ಸಿಗದೆ ಇರುವಂತಹ ಯಾವುದೇ ಪ್ರಕರಣಗಳಿಗೂ ಕೂಡ ಒಳಪಡಿಸಿಲ್ಲ, ನಾವು ಕೇಸ್ಗಳು ಇಲ್ಲ ಅಂತ ರವಾನೆ ಮಾಡಿದ್ರು ಎಸ್ಐಟಿ. ಸೊ ಆ ಬೆನ್ನಲ್ಲೇ ತಾವು ಸಲ್ಲಿಸಿದಂತಹ ಅರ್ಜಿಯನ್ನ ವಾಪಸ್ ಪಡೆದ್ರು. ಸೊ ಇಲ್ಲೇನಾದ್ರೂ ಬೇಲ್ ಸಿಗದೆ ಹೋದ್ರೆ ಹೈಕೋರ್ಟ್ ಹೋಗ್ಬೇಕು ಅಂತ ಇದ್ರು. ಆದ್ರೆ ಬೇಲ್ ವಾಪಸ್ ಪಡೆದಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂಪಡೆದ್ರು ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯನ್ನ ಅವರ ವಕೀಲರ ಮುಖೇನ ವಾಪಸ್ ಪಡೆದ್ರು. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ನಾವು ನಾನ್ ಬೇಲೆಬಲ್ ಆಗುವಂತಹ 376 ಸೇರಿದಂತೆ ಯಾವುದೇ ಪ್ರಕರಣವನ್ನ ಕೂಡ ಅವ್ರ ಮೇಲೆ ಹಾಕಿಲ್ಲ ಅಂತ ಹೇಳಿದ್ರು. ಸೊ ಆ ಹಿನ್ನೆಲೆ ತಮ್ಮ ವಕೀಲರಿಗೆ ಹೇಳಿ ವಾಪಸ್ ಪಡಿತಾರೆ. ಈತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಕೂಡ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಇವತ್ತು ಹಿಂಪಡೆದ್ರು. ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಇಲ್ಲ, ನಾನೀಗಾಗಲೇ ಹೇಳಿದಂತೆ ಇಲ್ಲಿಯವರೆಗೂ ಜಾಮೀನು ರಹಿತ ಪ್ರಕರಣ ನಾವು ದಾಖಲಿಸಿಲ್ಲ ಅಂತ ಸರ್ಕಾರದ ಪರ ವಕೀಲರು ಎನ್ ಜಗದೀಶ್ ಕರ್ನಾಟಕ ಹೈಕೋರ್ಟ್ಗೆ ನೀಡಿದ ಮಾಹಿತಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೇಳಿಕೆಯನ್ನ ಕೊಡ್ತು. ಅದಾದ ನಂತರ ರೇವಣ್ಣ ಅವರು ಹಾಕ್ತಂತಹ ಒಟ್ಟಾರೆ ರೇವಣ್ಣ ಇವತ್ತು ತಾವು ಹಾಕ್ತಂತಹ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ.